ಎಲ್ಲ ಕಡೆ ಚಾಂಪಿಯನ್ ಆಗಿದೆ ಅಂತ ಸರ್ ಎಲ್ಲ ಕಡೆ ಪ್ರೈಸ್ ಆಗಿದೆ ಜಾತ್ರೆಗಳಲ್ಲೆಲ್ಲ ಈಗ 6 ಜಾತ್ರೆ ಪ್ರೈಸ್ ಆಗೈತೆ ಸರ್ ಆ ಜಾತ್ರೆಯಲ್ಲಿ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೂಪರ್ ಆಗಿದ್ದೀರಾ? ಈಗ ನಿಮ್ಮ ಸೂಪರ್ ಆಗಿರೋ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀರಾ? ಕಡ್ಸ ಇದು? ಹ್ಞೂ ಸರ್, ಕಡ್ಸು. ಸೊ ನಾನು ಕೇಳಿದೆ ಎಲ್ಲ ಕಡೆ ಚಾಂಪಿಯನ್ ಆಗಿದೆ ಅಂತ ಸರ್ ಎಲ್ಲ ಕಡೆ ಪ್ರೈಸ್ ಆಗಿದೆ ಜಾತ್ರೆಗಳಲ್ಲೆಲ್ಲ ಈಗ 6 ಜಾತ್ರೆ ಪ್ರೈಸ್ ಆಗೈತೆ ಸರ್ ಆ ಜಾತ್ರೆಯಲ್ಲಿ. ನೀವೆಲ್ಲ ಇಂಟ್ರೋ ಮಾಡಿದ್ದೀರಿ ಸರ್ 6 ಜಾತ್ರೆ. ನಾನೆಲ್ಲ ಆಲ್ ದಿ ಬೆಸ್ಟ್ ಹೇಳಿ ಕಳಿಸಿದ್ದೆ ಎಲ್ಲ ಕಡೆನೂ. ಸರ್ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಎಲ್ಲ ಆಗೈತೆ ಸರ್, ನಿಮಗೂ ಧನ್ಯವಾದಗಳು ಸರ್. ಓಕೆ, ಈ ಜಾತ್ರೆಯಲ್ಲಿ ಪ್ರೈಸ್ ಆಗಲಿ ನಿಮಗೆ. ಆಯ್ತು ಸರ್, ನಿಮ್ಮ ಖುಷಿ ಇದೇ ಥರ ಯಾವಾಗಲೂ ಇರಲಿ. ಚಾಂಪಿಯನ್ ಕಡೆ ಅಂದರೆ ಚಾಂಪಿಯನ್ ಎಲ್ಲ ಕಡೆನೂ ಚಾಂಪಿಯನ್ ಆಗಿ ಮೆರೀಲಿ. ಸೊ ಈಗ 6 ಕಡೆ ಚಾಂಪಿಯನ್ ಆಗಿದೆ. ಹ್ಞೂ ಸರ್, 6 ಕಡೆ ಚಾಂಪಿಯನ್ ಆಗೈತೆ ನಿಮ್ಮ ಇದರಿಂದ. ಹಾಂ, ನಿಮ್ಮ ಬಾಯಲ್ಲಿ ಅಂದಂಗೆ ಎಲ್ಲ ಕಡೆ ಆಗೈತೆ ಸರ್. ನನ್ನ ಬಾಯಲ್ಲಿ ಅಂತಂದಲ್ಲ, ನೀವು ಚೆನ್ನಾಗಿ ಸಾಕಿದ್ದೀರಾ ಮತ್ತು ಕಡಸುಗಳು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಆಗಿದೆ. ಇನ್ನೂ ಸುಮಾರು ಕಡೆ ಆಗಲಿ, ನನ್ನ ಒಂದು ಬೆಸ್ಟ್ ವಿಶಸ್ ನಿಮ್ಗಿರುತ್ತೆ. ಈಗ ಎಲ್ಲೆಲ್ಲಾಗಿದೆ ಸರ್ ನಿಮಗೆ ಚಾಂಪಿಯನ್? ಸರ್ ನಮ್ಮದು ಮುಡ್ತೇರಲ್ಲಿ ಆಗೈತೆ, ಹಾಂ, ಆಮೇಲೆ ಬನ್ನೂರಲ್ಲಿ ಆಗೈತೆ, ಓಕೆ, ಆಮೇಲೆ ಬೇವಿ ಬೆಟ್ಟದಲ್ಲಿ ಆಗೈತೆ, ಓಕೆ, ಇದು ಮಾರ್ಗೋಡ್ನಳ್ಳಿಲಿ ಫ್ರೆಶ್ ಪ್ರೈಸ್ ಆಗೈತೆ, ಓಕೆ, ತಿರ್ಗಾ ಹನುಮಂತ ನಗರದಲ್ಲಿ ಪ್ರೈಸ್ ಆಗೈತೆ, ಓಕೆ, ಬೇಬಿ ಬೆಟ್ಟದಲ್ಲೂ ಆಗೈತೆ. ಓಕೆ. ಸೊ ಸುಮಾರು ನಮ್ದು ಹತ್ರ ಜಾತ್ರೆ CIDನೇ ದೊಡ್ಡ ಜಾತ್ರೆ, ಹಾಂ, ಅಲ್ಲಿ ಸುಧಾ ಭಾಗವಹಿಸಿದ್ದೇವೆ. ಓಕೆ. ಶುಕ್ರವಾರ ಸೆಲೆಕ್ಷನ್ ಐತೆ, ಓಕೆ. ಶನಿವಾರ ಪ್ರೈಸ್ ಕೊಡ್ತಾರೆ ಸರ್. ಓಕೆ, ಇಲ್ಲೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೇನೆ. ತುಂಬ ಧನ್ಯವಾದ. ಓಕೆ. ಸೊ ಈಗ ಚಾಂಪಿಯನ್ ಆಗೋದು ಈಸಿ ಅಲ್ಲ, ಆಯಿತಾ? ಸೊ ಅದು ಚಾಂಪಿಯನ್ ಆಗಬೇಕು ಅಂದರೆ ಚೆನ್ನಾಗಿ ಸಾಕಬೇಕು. ಸೊ ನೀವು ಹೆಂಗೆ ಸಾಕಿದ್ದೀರಾ ಸರ್? ಎಲ್ಲ ಕಡೆ ಕಾಮನ್ ಕ್ವಶನ್ ಅಂತ ಇರ್ಬೋದು, ಇಲ್ಲ ಅಂತಲ್ಲ. ಯಾಕಂದರೆ ನೋಡ್ತಾ ಇರೋರಿಗೆ ಗೊತ್ತಾಗಬೇಕು. ಯಾಕಂದರೆ ಚೆನ್ನಾಗಿ ಸಾಕ್ತಾಗ್ಲೇ ಅದು ಪ್ರೈಸ್ ಇರ್ಬೋದು, ಮತ್ತೊಂದು ಮಗದೊಂದು ಅನ್ನೋದು ನಾವು ಚೆನ್ನಾಗಿ ಸಾಕ್ತಾಗ ಮಾತ್ರ ಇದಾಗೋದು ಅಲ್ವಾ? ಸೊ ಯಾವ ಥರ ಸಾಕ್ತಾ ಇದ್ದೀರಾ ಸರ್ ನೀವು? ಸರ್ ನಾವು ಇವಕ್ಕೆ ಮಕ್ಕಳು ಥರ ನೋಡ್ತಾ ಇದ್ದೀವಿ ಸರ್. ಇವಾಗ ಹಾಂ, ಪ್ರೈಸ್ ಆದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಬರಬೇಕು ಅಂತ ಅದಕ್ಕೋಸ್ಕರ ಇವಾಗ ಸಕ್ಕತ್ತಾಗಿ ನೋಡ್ತಾ ಇದ್ದೀವಿ ಸರ್. ಇದು ನಮ್ಮ ಜಾತ್ರೆ ಆಗಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಸರ್. ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ? ಈಗ ನೋಡಿದೆ ಊಟ ಎಲ್ಲ ಹಾಕ್ಸ್ತಾ ಇದ್ದೀರಾ? ಸರ್ ಊಟ ನಾನು ಕೂಡ ಊಟ ಮಾಡಿದೆ. ನಿಮ್ಮಂತ ಸ್ನೇಹಿತರುಗಳಿಗೆಲ್ಲ ಊಟ ಸರ್. ಇವಾಗ ನಾನು ಕೂಡ ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ಈಗ ನೀವು ಇದೆಲ್ಲ ಈಗ ನಿಮ್ಮ ಊರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ನಿಮ್ಮ ಊರು? ನಮ್ಮೂರು ಇಲ್ಲೇ ಪಕ್ಕದಲ್ಲೇ 4 ಕಿಲೋಮೀಟರ್, ಅರಕೆರೆ ಅಂತ ನಮ್ಮೂರು. ಹಾಂ, 4 ಕಿಲೋಮೀಟರ್ ಆಗುತ್ತೆ. ಹಾಂ, ನಮ್ಮ ರಾಶಿಗಳು ಸರ್. ಹಾಂ, ಬಂದಿರೋದು ಹಾಂ, ಸ್ನೇಹಿತರು ಬಹಳ ಕಾರ್ಯಗಳು. ಇವು ಮಕ್ಕಳ ತಮ್ಮಿಂದ ಚಿಕ್ಕ ವಯಸ್ಸು ಶುದ್ಧ ಇವತ್ತೊಂದ್ ಜೊತೆ 25 ವರ್ಷ ಆಗೈತೆ ಸರ್. ಇವಾಗ 25 ವರ್ಷದಿಂದ ನಾವು ಜಾತ್ರೆ ಮಾಡ್ತೀವಿ. ಸಣ್ಣದ್ರಲ್ಲಿ ಬಂದು ದನ ವ್ಯಾಪಾರ ಮಾಡಿ ಇರ್ತಾವ ಬಂದೆ 6 ವರ್ಷ ಅವ್ರಿಗೆ ಇವರು ಗೊತ್ತಿಲ್ಲ. ಇವ್ರಿಗೆ ನಾವು ಏಪ್ಪ ಇವ್ರ ವ್ಯಾಪಾರ ಮೋಟ ಅಂದಕ್ಕೆ ಅವತ್ತು ಭಯ ಆಯ್ತು. ಎಲ್ಲ ಬಂದೆ ಹುಡುಗರು ಒಳ್ಳೆ ಹುಡುಗರು 6 ವರ್ಷ ಹಾಕೊಂಡು ಜೊತೆ ದನ ಅವತ್ತಿಂದ ಇವತ್ತು ಫ್ರೆಂಡು 25 ವರ್ಷ ಅಣ್ಣ ತಮ್ಮದು ಬಂದು ಇವನು ಫ್ರೆಂಡ್ ಬಗ್ಗೆ ಇವತ್ತು ಓರಿ ಕಟ್ಟವ್ರೆ, ದನ ಕಟ್ಟವ್ರೆ. ಅವತ್ತು ಹಸ್ಕೊಳ್ಳೋ ವ್ಯಾಪಾರ ಮಾಡ್ತಾರೆ, ಇವತ್ತು ಕಟ್ಸು ಕಟ್ತವ್ರೆ, ಅವರ ಮಾಡ್ತಾರೆ. ಒಳ್ಳೆ ಹುಡುಗರು ಮಾತ್ರ. ನಾವು ಹುಣಸೂರಿಂದ ಬಂದಿರೋದು ನಾನು. ಓಕೆ, ನಿಮ್ಗೆ ಖುಷಿಯಾಗಿದೆ? ಎಷ್ಟು ಖುಷಿಯಾಗಿದೆ ಸರ್? ತುಂಬಾ ಖುಷಿ ಆಗೈತೆ ಸರ್. ಸೊ ಇದೇ ಖುಷಿನಲ್ಲಿ ಎಲ್ರಿಗೂ ಪಾರ್ಟಿ ಕೊಡಿಸಿದ್ದೀರಾ? ಕೊಡಿಸಿದ್ದೀವಿ ಸರ್. ಓಕೆ, ಫೈನ್, ಒಳ್ಳೇದಾಗಲಿ. ಇದೇ ಥರ ಜಾತ್ರೆ ಮಾಡಿ, ನಿಮ್ಮ ಹತ್ರದ ಜಾತ್ರೆ ಅಂತಲ್ಲ, ಎಲ್ಲ ದನಗಳ ಜಾತ್ರೆಗೆ ಹೋಗಿ ಚಾಂಪಿಯನ್ಶಿಪ್ ತಗೊಳ್ಳಿ. ಹಾಗೆ ಈಗೇನಾದರೂ ಕೊಡ್ತೀರಾ ಇದನ್ನು ಸರ್? ಇವಾಗ ಇನ್ನೂ 1 ವರ್ಷ ಮಡಿಕಂದು ಚೆನ್ನಾಗಿ ಸಾಕಿ ಮುಂದೆ ವರ್ಷಕ್ಕೂ ಮೆರೆಸ್ಮ ಎಲ್ಲಾ ಜಾತ್ರೆಗಳಲ್ಲೂ ಅಂತ ತುಂಬಾ ಆಸೆ ಆಗೈತೆ ಸರ್. ಅದಕ್ಕೆ ಈಗ ಸದ್ಯಕ್ಕೆ ಏನ್ ಕೊಡಲ್ಲ. ಅದ್ರಲ್ಲಿ ಋಣ ಕೂಡ ಬಂದ್ರೆ ಯಾರ ಮನ್ಸ್ ಮಟ್ಟಿ ನಮ್ಮಂಗೆ ಕ್ರೇಜ್ ಇರೋರು ಬಂದ್ರೆ ಕೊಡ್ತೀವಿ ಸರ್. ಅವರು ತುಂಬಾ ಚೆನ್ನಾಗಿ ನೋಡ್ಕೋರ್ಗೆ ಕೊಡ್ತೀವಿ ಸರ್. ಈಗ ಬಂದು ಕೇಳ್ತಾ ಇದಾರೆ ನಿಮ್ಮನ್ನ ಕೊಡಿ ಅಂತ? ತುಂಬಾ ಸ್ನೇಹಿತರುಗಳು ಕೇಳ್ತಿದಾರೆ. ಜಾತ್ರೆ ಮೆರೆಸಿದ್ರಲ್ಲ CLM ಜಾತ್ರೆ, ಈಗ ಕೊಡಿ ಅಂತ ಕೇಳ್ತಿದಾರೆ ಸರ್. ನಮ್ಮಂಗೆ ನೋಡ್ಕೋತ ಸ್ನೇಹಿತರುಗಳು ಯಾರ ಬಂದು ಕಾಯಿಸ್ಬಿಟ್ರೆ ಕೊಡ್ತೀವಿ ಸರ್. ಒಟ್ಟಲ್ಲಿ ಈಗ ಬಂದು ಕೇಳ್ತಾ ಇದಾರೆ? ಬಂದು ಕೇಳ್ತಿದಾರೆ ಸರ್. ಎಷ್ಟು ಕೇಳ್ತಾ ಇದ್ದಾರೆ ಸರ್ ರೇಟ್? ನಾವು 3 ಲಕ್ಷ ಹೇಳ್ತಿದೀವಿ. 2.5 ಗಂಟೆ ಕೇಳ್ತಾವ್ರೆ. 2.5 ತನಕ ಕೇಳ್ತಾ ಇದಾರೆ. ಬಟ್ 3 ಕೆಳಗಡೆ ನಿಮ್ಗೆ ಇಳಿಯಕ್ಕೆ ಇಷ್ಟ ಇಲ್ಲ ಸರ್. ಈಗ ತುಂಬಾ ಖರ್ಚಾಗೈತೆ, ಸಾಕಿದೀವಿ. ಅದಕ್ಕೆ 3 ಲಕ್ಷ ಹೇಳ್ತಾ ಇದೀವಿ ಸರ್. 1 5 ಸಾವಿರ ಕಡಿಮೆ ಅಂದ್ರೆ ಮಾಡ್ಬೋದು ಅಂತ ಹೇಳ್ತೀರಾ? ಓಕೆ, ಫೈನ್ ಸರ್. ಈಗ ಏನೆಲ್ಲ ಮೇವಾಗ್ತಾ ಇದ್ದೀರಾ ಸರ್? ಯಾಕಂದ್ರೆ ಎಲ್ಲ ಕಡೆ ಚಾಂಪಿಯನ್ ಆಗ್ತಾ ಇದೆ, ಎಲ್ಲ ಕಡೆ ಚೆನ್ನಾಗಿ ಇರಬೇಕು ಅಂದ್ರೆ ನಾವು ಚೆನ್ನಾಗಿ ನೋಡ್ಕೋಬೇಕು. ಏನೆಲ್ಲ ಮೇವು ಹಾಕ್ತಾ ಇದ್ದೀರಾ ನೀವು? ಸರ್ ಮೇವು ಹುಲ್ಲು ಹಾಕ್ತಿವಿ, ತಿರ್ಗಾ ಹಸಿ ಹುಲ್ಲು ಹಾಕ್ತಿವಿ. ಆ ತರ ಹಾಕ್ಬಿಟ್ಟು ತಿಂಡಿ ಇಲ್ಲಿ ಮಾಮೂಲಿ ಸರ್ ರವೆ ಬೂಸ, ಎಲೆ ಬೂಸ, ಎಳ್ಳೆ ಒಟ್ಟು, ಅಲ್ಜೋಳ, ತಿರ್ಗಾ ಅಕ್ಕಿ ನುಚ್ಚು, ಮತ್ತೆ ಹುಳಿ ನುಚ್ಚು, ಇವೆಲ್ಲ ಸೇರಿ ಸಮ್ಮಾಗಿ ಕಲಸಿ ಮಿಶ್ರಣ ಮಾಡಿ 5 ನಿಮಿಷ ಉನಿ ಹಾಕಿ ಕೊಡ್ತೀವಿ ಸರ್. ಒಟ್ಟಿನಲ್ಲಿ ಈಗ ಚೆನ್ನಾಗಿ ನೋಡ್ಕೊತಾಳ್ತಕ್ಕೆ ಇದು ಬಂದು ಎಲ್ಲ ಇದಾಗ್ತಾ ಇದೆ. ಓಕೆ ಸರ್, ಯಾರ್ದು ದೃಷ್ಟಿ ಆಗದೆ ಇರಲಿ, ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆಶೀರ್ವಾದದಿಂದ ಯಾವ ದೃಷ್ಟಿನೂ ತಾಳಲ್ಲ ಸರ್ ಇವಕ್ಕೆ. ಓಕೆ ಸರ್, ಫೈನ್, ಒಳ್ಳೇದಾಗಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಕಾಂಟ್ಯಾಕ್ಟ್ ನಂಬರ್ 70
1998685 ಓಕೆ, ಥ್ಯಾಂಕ್ ಯು. ನಿಧಾನಕ್ಕೆ ಬರಬೇಕು. ನಿಧಾನಕ್ಕೆ ಬನ್ನಿ.